ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನಾಡಲು ನಾನು ಇಚ್ಛಿಸುತ್ತೇನೆ. ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರಗಳಲ್ಲಿ ಮುಳುಗಿದ 6ನೇ ಶತಮಾನದಲ್ಲಿ ಜನರಿಗೆ ಮಾನವೀಯತೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಉಳುತ್ತಿದ್ದ, ತಲೆಗೆ ಬಂದ ಕಲ್ಲುಗಳನ್ನು ಹಾಕುತ್ತಿದ್ದ, ಸ್ವತಃ ತಂದೆ ತನ್ನ ಕರುಳ ಕುಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ. ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ಹೇಳುತ್ತಾರೆ, ತಮ್ಮ ಕರುಳ ಕುಡಿಯನ್ನು ಕೊಲ್ಲಬೇಡಿರಿ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂಡಂತವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ಜಿದ್ ನಮಸ್ಕಾರದ ಅರಬಡಿಗೆ ಸಹೋದರತ್ವ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅದೆಷ್ಟೋ ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಭೂಲೋಕವಾಸಿಗಳಿಗೆ ಕರುಣೆ ತೋರಿರಿ, ಆಕಾಶ ಲೋಕದ ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗತ್ತನ್ನೇ ಜಗತ್ತಿಸಿದ ಜಗಜಾತ ಜಗಪಾಲಕ ಜಗನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಕ್ರಿಮ್ ಜಾದಕಾಗಲ ಕಾಲಕ. ನಿಮ್ಮ ನೆರೆಹೊರೆಯವರು ಮುಸ್ಲಿಮನಾಗಲಿ, ಹಿಂದುವನಾಗಲಿ, ಕ್ರೈಸ್ತನಾಗಲಿ, ಬುದ್ಧನಾಗಲಿ, ಸಿಖ್ಖನಾಗಲಿ, ಯಾರೇ ಆಗಲಿ, ಬಿಳಿಯನಾಗಲಿ, ಕಪ್ಪನಾಗಲಿ, ಯಾರೇ ಆಗಲಿ ಅವನನ್ನು ನೀನು ಬಹುಮಾನಿಸಬೇಕು ಎಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ಕುರು ಜಾಗೃತಿ ಪೂರ್ಣ ದೈವಮೋ, ದೈವಿ ಜಾಗೃತಿ ಪೂರ್ಣ ಕರ್ಮಮೋ, ಈಶ್ವರ ಪವಿತ್ರ ಬುದ್ಧಮೋ, ಕರುಣಾಮೋ, ಮುತ್ತಿನ ಬಿರತ್ನಮೋ. ಮುತ್ತಿನ ದೇವರು ನಮ್ಮ ನಿಮ್ಮಂತ ಸಾಧಾರಣ ಮನುಷ್ಯರಲ್ಲ, ಕೊಳಕು ಮನಸ್ಸಿಂದ ಏನೇನೇಳುವ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಯಾರು ಗೊತ್ತಿಯೇ? ಕರುಣೆಯ ಮಹಾನ್ ಸಾಗರವಾಗಿದ್ದಾರೆ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕೆ ಇರುವುದು ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಮೈಕಲ್ ಎನ್ಸಾಕ್ನವರು ಹೇಳುತ್ತಾರೆ, ದ ಮೋಸ್ಟ್ 100 ಪೀಪಲ್ಸ್ ಎಂಬ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯ ಒಂದು ಪುಸ್ತಕದಲ್ಲಿ ನಾನು ಕಂಡೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರಿದ್ದಾರೆ, ಗಾಂಧೀಜಿ ಇದ್ದಾರೆ. ಮೈಕಲ್ ಎನ್ಸಾಕ್ನವರು ಹೇಳುತ್ತಾರೆ, ಮೈ ಚಾಯ್ಸ್ ಆಫ್ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ ಟು ಲೀಡ್ ದ ವರ್ಲ್ಡ್. ನಾನು ಹಲವಾರು ನಾಯಕರನ್ನು ಕಂಡೆ, ಆದರೆ ಅದರಲ್ಲಿ ಜಾತ್ಯತೀತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಶಸ್ವಿಗೊಳಿಸಿದ ನಾಯಕರಲ್ಲೇ ನಾನು ಕಂಡ ನಾಯಕ